ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಮೆಟಾ ಫೈನಾನ್ಸ್ ಸಂಪೂರ್ಣ ಪ್ಲಾನ್ ಅನ್ನ ತುಂಬಾ ಸರಳವಾಗಿ ನೋಡೋಣ. ಇದು ಡಿಸೆಂಟ್ರಲೈಸ್ಡ್ ಬ್ಲಾಕ್ಚೈನ್ ಇಕೋಸಿಸ್ಟಮ್ ಆಧಾರಿತ ಪ್ಲಾಟ್ಫಾರ್ಮ್ ಎಂದು ಪ್ರೆಸೆಂಟೇಷನ್ನಲ್ಲಿ ನೀಡಲಾಗಿದೆ. ಇದರಲ್ಲಿ ಕ್ಯಾಶ್ ಬ್ಯಾಕ್, ರೆಫರಲ್, ಲೆವಲ್ ಇನ್ಕಮ್, ಮೈನಿಂಗ್ ಇನ್ಕಮ್ ಮತ್ತು ರಿವಾರ್ಡ್ ಸೇರಿದಂತೆ ಹಲವು ಇನ್ಕಮ್ ಆಪ್ಷನ್ಸ್ ಇವೆ. ಬನ್ನಿ ನೇರವಾಗಿ ಪ್ಲಾನ್ ಕ್ಯಾಲ್ಕ್ಯುಲೇಷನ್ ನೋಡೋಣ. ಅಬೌಟ್ ಅಸ್: ಮೆಟಾ ಫೈನಾನ್ಸ್ ಬ್ಲಾಕ್ಚೈನ್ ಟೆಕ್ನಾಲಜಿ, ಸ್ಮಾರ್ಟ್ ಕಾಂಟ್ರಾಕ್ಟ್ ಮತ್ತು ಡಿಸೆಂಟ್ರಲೈಸ್ಡ್ ಇಕೋಸಿಸ್ಟಮ್ ಮೇಲೆ ಫೋಕಸ್ ಮಾಡುತ್ತದೆ. ಇದರ ಮುಖ್ಯ ಉದ್ದೇಶ ಟ್ರಾನ್ಸ್ಪರೆಂಟ್ ಮತ್ತು ಕಮ್ಯುನಿಟಿ ಡ್ರಿವನ್ ಫೈನಾನ್ಷಿಯಲ್ ಇಕೋಸಿಸ್ಟಮ್ ನಿರ್ಮಿಸುವುದು ಎಂದು ಪ್ರೆಸೆಂಟೇಷನ್ನಲ್ಲಿ ತಿಳಿಸಲಾಗಿದೆ. ಇನ್ನು ಕಂಪನಿ ಪ್ರೊಫೈಲ್ ಅನ್ನ ಶಾರ್ಟ್ ಆಗಿ ಇಟ್ಟು ಮುಖ್ಯ ಪ್ಲಾನ್ ಕಡೆಗೆ ಹೋಗೋಣ. ಮಿಷನ್ ಆ್ಯಂಡ್ ವಿಷನ್: ಮೆಟಾ ಫೈನಾನ್ಸ್ನ ವಿಷನ್ ಡಿಸೆಂಟ್ರಲೈಸ್ಡ್ ಟೆಕ್ನಾಲಜಿ ಮೂಲಕ ಫೈನಾನ್ಷಿಯಲ್ ಗ್ರೋತ್ ಮತ್ತು ಇಂಡಿಪೆಂಡೆನ್ಸ್ಗೆ ಸಪೋರ್ಟ್ ನೀಡುವುದು. ಮಿಷನ್ನಲ್ಲಿ ಟ್ರಾನ್ಸ್ಪರೆನ್ಸಿ, ಬ್ಲಾಕ್ಚೈನ್ ಟೆಕ್ನಾಲಜಿ ಮತ್ತು ಸ್ಮಾರ್ಟ್ ಕಾಂಟ್ರಾಕ್ಟ್ ಅನ್ನು ಮುಖ್ಯವಾಗಿ ತೋರಿಸಲಾಗಿದೆ. ಅವರ್ ಪ್ಲಾಟ್ಫಾರ್ಮ್ಸ್: ಮೆಟಾ ಫೈನಾನ್ಸ್ ಇಕೋಸಿಸ್ಟಮ್ನಲ್ಲಿ ಡೆಕ್ಸ್ ವಾಲೆಟ್ ಮತ್ತು ಸ್ಟೇಕಿಂಗ್ ಪ್ಲಾಟ್ಫಾರ್ಮ್ ಪ್ರಮುಖ ಪ್ಲಾಟ್ಫಾರ್ಮ್ಸ್ ಆಗಿವೆ. ಡೆಕ್ಸ್ ವಾಲೆಟ್ ಕ್ರಿಪ್ಟೋ ಟ್ರಾನ್ಸಾಕ್ಷನ್ಸ್ಗಾಗಿ ಮತ್ತು ಸ್ಟೇಕಿಂಗ್ ಪ್ಲಾಟ್ಫಾರ್ಮ್ ಸ್ಟೇಕಿಂಗ್ ಹಾಗೂ ಕ್ಯಾಶ್ ಬ್ಯಾಕ್ ರಿಲೇಟೆಡ್ ಫೀಚರ್ಸ್ಗಾಗಿ ಬಳಸಲಾಗುತ್ತದೆ ಎಂದು ಪ್ರೆಸೆಂಟೇಷನ್ನಲ್ಲಿ ತೋರಿಸಲಾಗಿದೆ. ರೋಡ್ ಮ್ಯಾಪ್ನಲ್ಲಿ ಟೋಕೆನ್ ಬಿಲ್ಡಿಂಗ್, ಲಿಕ್ವಿಡಿಟಿ, ಸ್ವ್ಯಾಪ್, ಸ್ಟೇಕಿಂಗ್, ಗೇಮಿಂಗ್, ಎನ್ಎಫ್ಟಿ ಮತ್ತು ಲೋನ್ ಮುಂತಾದ ಡೆವಲಪ್ಮೆಂಟ್ ಸ್ಟೇಜಸ್ ತೋರಿಸಲಾಗಿದೆ. ಅಂದ್ರೆ ಮುಂದಿನ ಹಂತಗಳಲ್ಲಿ ಇಕೋಸಿಸ್ಟಮ್ ಅನ್ನು ಹಲವು ಯುಟಿಲಿಟೀಸ್ ಜೊತೆ ಎಕ್ಸ್ಪ್ಯಾಂಡ್ ಮಾಡುವ ರೋಡ್ ಮ್ಯಾಪ್ ಇಲ್ಲಿ ನೀಡಲಾಗಿದೆ. ಸಪೋರ್ಟಿಂಗ್ ವಾಲೆಟ್ಸ್: ಪ್ರೆಸೆಂಟೇಷನ್ನಲ್ಲಿ ಬೈನಾನ್ಸ್, ಮೆಟಾಮಾಸ್ಕ್, ಟ್ರಸ್ಟ್ ವಾಲೆಟ್, ಕಾಯಿನ್ ಮಾರ್ಕೆಟ್ ಕ್ಯಾಪ್, ಯುನಿಸ್ವ್ಯಾಪ್ ಮತ್ತು ಕಾಯಿನ್ಬೇಸ್ ಮುಂತಾದ ಕ್ರಿಪ್ಟೋ ಇಕೋಸಿಸ್ಟಮ್ ಪ್ಲಾಟ್ಫಾರ್ಮ್ಸ್ ಅನ್ನು ಸಪೋರ್ಟಿಂಗ್ ಪ್ಲಾಟ್ಫಾರ್ಮ್ಸ್ ಆಗಿ ತೋರಿಸಲಾಗಿದೆ. ಈಗ ಮುಖ್ಯವಾದ ಸಬ್ಸ್ಕ್ರಿಪ್ಷನ್ ಪ್ಯಾಕೇಜಸ್ ನೋಡೋಣ. ಸಬ್ಸ್ಕ್ರಿಪ್ಷನ್ ಪ್ಯಾಕೇಜಸ್: ಮೆಟಾ ಫೈನಾನ್ಸ್ನಲ್ಲಿ 3 ಪ್ಯಾಕೇಜ್ ಸ್ಲ್ಯಾಬ್ಸ್ ಇವೆ. $20 ರಿಂದ $300 ಡೈಲಿ 0.50%, $301 ರಿಂದ $600 ಡೈಲಿ 0.75%, $601 ಮೇಲ್ಪಟ್ಟು ಡೈಲಿ 1%. ಉದಾಹರಣೆಗೆ $100 ಮೇಲೆ 0.50% ಅಂದರೆ ದಿನಕ್ಕೆ $0.50, $500 ಮೇಲೆ 0.75% ಅಂದರೆ $3.75, $1000 ಮೇಲೆ 1% ಅಂದರೆ $10. ಇವು ಪ್ರೆಸೆಂಟೇಷನ್ನಲ್ಲಿ ತೋರಿಸಿರುವ ಪ್ಲಾನ್ ಕ್ಯಾಲ್ಕ್ಯುಲೇಷನ್ಸ್. ಟೈಪ್ಸ್ ಆಫ್ ಇನ್ಕಮ್: ಈ ಪ್ಲಾನ್ನಲ್ಲಿ ಮುಖ್ಯವಾಗಿ 6 ಇನ್ಕಮ್ ಟೈಪ್ಸ್ ಇವೆ. ಕ್ಯಾಶ್ ಬ್ಯಾಕ್ ಇನ್ಕಮ್, ಡೈರೆಕ್ಟ್ ರೆಫರಲ್ ಇನ್ಕಮ್, ಕ್ಯಾಶ್ ಬ್ಯಾಕ್ ಲೆವೆಲ್ ಇನ್ಕಮ್, ವಿತ್ಡ್ರಾವಲ್ ಲೆವೆಲ್ ಇನ್ಕಮ್, ಮೈನಿಂಗ್ ಇನ್ಕಮ್ ಮತ್ತು ರಿವಾರ್ಡ್ಸ್. ಈಗ ಒಂದೊಂದಾಗಿ ಮುಖ್ಯ ಕ್ಯಾಲ್ಕ್ಯುಲೇಷನ್ ನೋಡೋಣ. ಕ್ಯಾಶ್ ಬ್ಯಾಕ್ ಇನ್ಕಮ್ನಲ್ಲಿ ಡೈಲಿ ರಿಟರ್ನ್ 0.50% ನಿಂದ 1% ಎಂದು ಪ್ರೆಸೆಂಟೇಷನ್ನಲ್ಲಿ ತೋರಿಸಲಾಗಿದೆ. ಉದಾಹರಣೆಗೆ $500 ಮೇಲೆ 0.50% ಅಂದರೆ $2.50 ಡೈಲಿ, 1% ಆದರೆ $5 ಡೈಲಿ. ಅಂದರೆ ಇನ್ವೆಸ್ಟ್ಮೆಂಟ್ ಅಮೌಂಟ್ ಮತ್ತು ಅಪ್ಲಿಕೇಬಲ್ ಡೈಲಿ ರೇಟ್ ಆಧಾರದ ಮೇಲೆ ಕ್ಯಾಲ್ಕ್ಯುಲೇಷನ್ ಬದಲಾಗುತ್ತದೆ. ಡೈರೆಕ್ಟ್ ರೆಫರಲ್ ಇನ್ಕಮ್: ಡೈರೆಕ್ಟ್ ರೆಫರಲ್ ಇನ್ಕಮ್ 10% ಸ್ಪಾಟ್ ಇನ್ಕಮ್ ಎಂದು ಪ್ರೆಸೆಂಟೇಷನ್ನಲ್ಲಿ ನೀಡಲಾಗಿದೆ. ಉದಾಹರಣೆಗೆ $100 ಕ್ವಾಲಿಫೈಯಿಂಗ್ ರೆಫರಲ್ ಮೇಲೆ 100 ಇಂಟು 10% ಇಸ್ ಈಕ್ವಲ್ ಟು $10. $500 ಮೇಲೆ 500 ಇಂಟು 10% ಇಸ್ ಈಕ್ವಲ್ ಟು $50. ಇದರ ಜೊತೆಗೆ ಲೆವೆಲ್ ವೈಸ್ ಇನ್ಕಮ್ ಸ್ಟ್ರಕ್ಚರ್ ಕೂಡ ಇದೆ. ಇದು ಲೆವೆಲ್ 1 ನಿಂದ ಲೆವೆಲ್ 30 ವರೆಗೆ ನೀಡಲಾಗಿದೆ. 30 ಲೆವೆಲ್ ಇನ್ಕಮ್: ಇಲ್ಲಿ ಟೋಟಲ್ 30 ಲೆವೆಲ್ಸ್ ವರೆಗೆ ಇನ್ಕಮ್ ಸ್ಟ್ರಕ್ಚರ್ ತೋರಿಸಲಾಗಿದೆ. ಪ್ರತಿ ಲೆವೆಲ್ಗೆ ಬೇರೆ ಪರ್ಸೆಂಟೇಜ್ ಇದೆ. ಆರಂಭದ ಲೆವೆಲ್ಸ್ನಲ್ಲಿ ಪರ್ಸೆಂಟೇಜ್ ಹೆಚ್ಚು ಇದ್ದು ಮುಂದಿನ ಲೆವೆಲ್ಸ್ನಲ್ಲಿ ಪರ್ಸೆಂಟೇಜ್ ಕ್ರಮೇಣ ಕಡಿಮೆಯಾಗುತ್ತದೆ. ಅರ್ಹತೆ ಮತ್ತು ಲೆವೆಲ್ ಅನ್ಲಾಕಿಂಗ್ ರೂಲ್ಸ್ ಪ್ರೆಸೆಂಟೇಷನ್ ಪ್ರಕಾರ ಅನ್ವಯವಾಗುತ್ತವೆ. ವಿಡ್ರಾಲ್ ಅಂಡ್ ಇನ್ಕಮ್ ಡಿಸ್ಟ್ರಿಬ್ಯೂಷನ್: ಇಲ್ಲಿ ವಿಡ್ರಾಲ್ ಕ್ಯಾಲ್ಕ್ಯುಲೇಷನ್ ತುಂಬಾ ಸಿಂಪಲ್. ಟೋಟಲ್ ಇಸ್ ಈಕ್ವಲ್ ಟು 100%, ವಿಡ್ರಾಲ್ ಇಸ್ ಈಕ್ವಲ್ ಟು 70%. ಉಳಿದದ್ದು 100% ಮೈನಸ್ 70% ಇಸ್ ಈಕ್ವಲ್ ಟು 30%. ಈ 30%ನಲ್ಲಿ ವಿಡ್ರಾಲ್ ಲೆವೆಲ್ ಇನ್ಕಮ್ 10%, ಮೈನಿಂಗ್ ಇನ್ಕಮ್ 15%, ಗ್ಯಾಸ್ ಫೀ 5%. ಅಂದರೆ 10% ಪ್ಲಸ್ 15% ಪ್ಲಸ್ 5% ಇಸ್ ಈಕ್ವಲ್ ಟು 30%. ವಿತ್ಡ್ರಾಲ್ ಲೆವೆಲ್ ಇನ್ಕಮ್ನಲ್ಲಿ ಒಟ್ಟು 15 ಲೆವೆಲ್ಸ್ ತೋರಿಸಲಾಗಿದೆ. ಲೆವೆಲ್ 1 3%, ಲೆವೆಲ್ 2 2%, ಲೆವೆಲ್ 3 1%,
ಮುಂದಿನ ಲೆವೆಲ್ಸ್ನಲ್ಲಿ 0.5% ಮತ್ತು 0.25% ಸ್ಟ್ರಕ್ಚರ್ ಇದೆ. ಅಂದರೆ ಲೆವೆಲ್ ಹೆಚ್ಚಾದಂತೆ ಅಪ್ಲಿಕಬಲ್ ಪರ್ಸೆಂಟೇಜ್ ಪ್ರೆಸೆಂಟೇಷನ್ ಪ್ರಕಾರ ಬದಲಾಗುತ್ತದೆ. ಮೈನಿಂಗ್ ಇನ್ಕಮ್. ಈಗ ಮೈನಿಂಗ್ ಇನ್ಕಮ್ ಒಂದು ಬೇಸಿಕ್ ಕ್ಯಾಲ್ಕ್ಯುಲೇಷನ್. $2.5 ಇಂಟು ಮ್ಯಾಟ್ರಿಕ್ಸ್ 5 ಇಸ್ ಈಕ್ವಲ್ ಟು $12.5. ಮುಂದಿನ ಅಪ್ಗ್ರೇಡ್ ಕ್ಯಾಲ್ಕ್ಯುಲೇಷನ್ನಲ್ಲಿ $10 ಇಂಟು 25 ಇಸ್ ಈಕ್ವಲ್ ಟು $250. ಅದರಲ್ಲಿನ ಅಪ್ಗ್ರೇಡ್ $200 ಮತ್ತು ಇನ್ಕಮ್ $50 ಎಂದು ತೋರಿಸಲಾಗಿದೆ. ಅಂದರೆ ಟೋಟಲ್ ಎಕ್ಸಾಂಪಲ್ ಇನ್ಕಮ್ 2.5 ಪ್ಲಸ್ 50 ಇಸ್ ಈಕ್ವಲ್ ಟು $52.5. ಇದೇ ಮೈನಿಂಗ್ ಸ್ಟ್ರಕ್ಚರ್ ಮುಂದಿನ ಲೆವೆಲ್ಸ್ಗೆ ಎಕ್ಸ್ಪ್ಯಾಂಡ್ ಆಗುತ್ತದೆ. ಹೈಯರ್ ಲೆವೆಲ್ ಮೈನಿಂಗ್. 2 ಲೆವೆಲ್ ಅಪ್ಗ್ರೇಡ್ನಲ್ಲಿ $200 ಸ್ಟ್ರಕ್ಚರ್ ತೋರಿಸಲಾಗಿದೆ. ಕ್ಯಾಲ್ಕ್ಯುಲೇಷನ್ 200 ಇಂಟು 5 ಇಸ್ ಈಕ್ವಲ್ ಟು $1000. ಮುಂದಿನ ಮ್ಯಾಟ್ರಿಕ್ಸ್ ಕ್ಯಾಲ್ಕ್ಯುಲೇಷನ್ 900 ಇಂಟು 25 ಇಸ್ ಈಕ್ವಲ್ ಟು $22,500. ಪ್ರೆಸೆಂಟೇಷನ್ ಪ್ರಕಾರ ಟೋಟಲ್ ಮೈನಿಂಗ್ ಇನ್ಕಮ್ $2,600 ಎಂದು ತೋರಿಸಲಾಗಿದೆ. 3 ಲೆವೆಲ್ ಎಕ್ಸಾಂಪಲ್ನಲ್ಲಿ ಇನ್ನೂ ದೊಡ್ಡ ಮ್ಯಾಟ್ರಿಕ್ಸ್ ಕ್ಯಾಲ್ಕ್ಯುಲೇಷನ್ ತೋರಿಸಲಾಗಿದೆ. ಇವು ಪ್ರೆಸೆಂಟೇಷನ್ನ ಇಲಸ್ಟ್ರೇಟಿವ್ ಎಕ್ಸಾಂಪಲ್ಸ್. ಮೈನಿಂಗ್ ಎಕ್ಸಾಂಪಲ್. ಈ ಪೇಜ್ನಲ್ಲಿ 20, 200 ಮತ್ತು $2,000 ಜಾಯ್ನಿಂಗ್ ಅಮೌಂಟ್ಸ್ ಆಧಾರದ ಮೇಲೆ ದೊಡ್ಡ ಮೈನಿಂಗ್ ಎಕ್ಸಾಂಪಲ್ಸ್ ತೋರಿಸಲಾಗಿದೆ. $20 ಅಂದ್ರೆ $60 ಪ್ಯಾಕೇಜ್ ಕ್ಯಾಲ್ಕ್ಯುಲೇಷನ್, $200 ಅಂದ್ರೆ $600, $2,000 ಅಂದ್ರೆ $6,000. ನಂತರ ಐಡಿ ಮತ್ತು ಮೈನಿಂಗ್ ಮೇಟ್ರಿಕ್ಸ್ ಆಧಾರದ ಮೇಲೆ ಇನ್ಕಮ್ ಕ್ಯಾಲ್ಕ್ಯುಲೇಷನ್ ಮಾಡಲಾಗಿದೆ. ಇವು ಪ್ರೆಸೆಂಟೇಷನ್ನಲ್ಲಿ ನೀಡಿರುವ ಎಕ್ಸಾಂಪಲ್ಸ್ ಮಾತ್ರ, ಗ್ಯಾರಂಟೀಡ್ ಇನ್ಕಮ್ ಎಂದು ಪರಿಗಣಿಸಬಾರದು. ರಿವಾರ್ಡ್ಸ್. ಈಗ ರಿವಾರ್ಡ್ಸ್. ಮೊದಲ ರಿವಾರ್ಡ್ ಪ್ಯಾಕೇಜ್ನಲ್ಲಿ 5 ಡೈರೆಕ್ಟ್ ರೆಫರಲ್ಸ್ ಮತ್ತು $3,000 ಟೀಮ್ ಬಿಸ್ನೆಸ್ ಮೂಲಕ $200 ರಿವಾರ್ಡ್. ಎರಡನೇ ಸ್ಟೇಜ್ನಲ್ಲಿ 10 ಡೈರೆಕ್ಟ್ ರೆಫರಲ್ಸ್ ಮತ್ತು $10,000 ಟೀಮ್ ಬಿಸ್ನೆಸ್ ಮೂಲಕ $500 ರಿವಾರ್ಡ್. ಮುಂದಿನ ಸ್ಟೇಜಸ್ನಲ್ಲಿ ರಿವಾರ್ಡ್ಸ್ $4,000, $10,000, $40,000 ಮತ್ತು $1,00,000 ವರೆಗೆ ತೋರಿಸಲಾಗಿದೆ. ಪ್ರತಿ ರಿವಾರ್ಡ್ಗೆ ತನ್ನದೇ ಆದ ಎಲಿಜಿಬಿಲಿಟಿ ಕಂಡೀಷನ್ಸ್ ಇವೆ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಪ್ಲಸ್ ಥ್ಯಾಂಕ್ ಯು. ಕೊನೆಯದಾಗಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್. ಮಿನಿಮಮ್ ವಿಡ್ರಾವಲ್ $10. ಡೆಪಾಸಿಟ್ ಮತ್ತು ವಿಡ್ರಾವಲ್ ಮೆಟಾ ಟೋಕನ್ ಓನ್ಲಿ. 24x7 ಡೆಪಾಸಿಟ್ ಮತ್ತು ವಿಡ್ರಾವಲ್ ಅವೈಲಬಿಲಿಟಿ ಎಂದು ಪ್ರೆಸೆಂಟೇಷನ್ನಲ್ಲಿ ತೋರಿಸಲಾಗಿದೆ. ಓವರಾಲ್ ಇನ್ಕಮ್ ಲಿಮಿಟ್ 3x ಇನ್ಕ್ಲೂಡಿಂಗ್ ಆಲ್ ಇನ್ಕಮ್. ಪ್ರತಿ ವಿಡ್ರಾವಲ್ ಮೇಲೆ 5% ಗ್ಯಾಸ್ ಫೀ ಡಿಡಕ್ಷನ್ ಎಂದು ಟರ್ಮ್ಸ್ನಲ್ಲಿ ನೀಡಲಾಗಿದೆ. ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡುವ ಮೊದಲು ಪ್ಲಾಟ್ಫಾರ್ಮ್, ಟೋಕನ್, ಸ್ಮಾರ್ಟ್ ಕಾಂಟ್ರಾಕ್ಟ್, ವಿಡ್ರಾವಲ್ ರೂಲ್ಸ್ ಮತ್ತು ಎಲ್ಲಾ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅನ್ನು ಸ್ವತಃ ವೆರಿಫೈ ಮಾಡುವುದು ಮುಖ್ಯ. ಇದು ಮೆಟಾ ಫೈನಾನ್ಸ್ ಪ್ಲಾನ್ನ ಶಾರ್ಟ್ ಮತ್ತು ಕಂಪ್ಲೀಟ್ ಓವರ್ವ್ಯೂ. ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.